ಹಯಗ್ರೀವನ ಅನುಗ್ರಹ ಬೇಕು. ಆ ಹಯಗ್ರೀವನ ಅನುಗ್ರಹ ಇತ್ತು ಅಂತಾದರೆ ಮೋಕ್ಷ ಮಾರ್ಗದಲ್ಲಿ ನಾವು ಸುಖವಾಗಿ ಸಾಗಿ ನಾವು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ಈ ರೀತಿಯಲ್ಲಿ ವಾದಿರಾಜರು ಹಯಗ್ರೀವ ದೇವರ ಪ್ರಾರ್ಥನೆಯನ್ನು ಮಾಡಿ, ಹಯಗ್ರೀವ ದೇವರನ್ನು ನಂಬಿದರೆ ಆವಾಗ ಯಾವುದೂ ಕೂಡ ಕಷ್ಟ ಇಲ್ಲ ಅನ್ನೋದನ್ನು ಕೂಡ ಹೇಳಿ ನಂತರದಲ್ಲಿ ರುಕ್ಮಿಣೀದೇವಿಯ ಸ್ತೋತ್ರವನ್ನು ಮಾಡ್ತಾರೆ. ಸಿಂಜನ್ನೋ ಪುರಶೋಭಿಪಾದ ಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರು ವಿಲಸನ್ ಮಧ್ಯಾಂ ಕೊಣತ್ಕಂಕಣಾಂ ಶಂಭ್ವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ರುಕ್ಮಿಣೀದೇವಿಯನ್ನು ನಾನು ಅವಲಂಬಿಸ್ತಾ ಇದ್ದೇನೆ, ಆಶ್ರಯಿಸ್ತಾ ಇದ್ದೇನೆ, ಧ್ಯಾನ ಮಾಡ್ತಾ ಇದ್ದೇನೆ, ನಮಸ್ಕರಿಸ್ತಾ ಇದ್ದೇನೆ ಅಂತ ರುಕ್ಮಿಣೀದೇವಿಯನ್ನು ವಂದಿಸ್ತಾ ಇದ್ದಾರೆ. ತಾಯಿಯಾದಂತಹ ರುಕ್ಮಿಣೀದೇವಿ, ಅಂಬಾಂ, ತಾಯಿಯಾದಂತಹ ರುಕ್ಮಿಣೀದೇವಿ. ತನ್ನ ತಾಯಿ ಅನ್ನುವ ಮಾತನ್ನು ವಾದಿರಾಜರು ಅಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಶೋಭಾನೆಯ ಕೊನೆಯಲ್ಲಿ ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆನೆಸುವ ಅಂತನೋ ಮಾತನ್ನು ವಾದಿರಾಜರು ಹೇಳ್ತಾರೆ. ನನ್ನ ತಾಯಿ ಲಕ್ಷ್ಮೀದೇವಿ, ನನ್ನ ತಂದೆ ನಾರಾಯಣ ಅನ್ನುವ ಮಾತನ್ನು ವಾದಿರಾಜರು ಹೇಳ್ತಾರೆ. ಹೀಗೆ ಅಂಬಾಂ ತಾಂ ಪ್ರಣತೋಸ್ಮಿ, ತಾಯಿಯಾದಂತಹ ಆ ರುಕ್ಮಿಣೀದೇವಿಯನ್ನು, ಲಕ್ಷ್ಮೀದೇವಿ ಅವತಾರವಾಗಿರೋ ರುಕ್ಮಿಣಿ, ಲಕ್ಷ್ಮೀದೇವಿ ಬೇರೆ ಅಲ್ಲ, ರುಕ್ಮಿಣೀದೇವಿ ಬೇರೆ ಅಲ್ಲ. ಹೇಗೆ ಪರಮಾತ್ಮ ಮೂಲ ರೂಪದಲ್ಲಿ ಹೇಗಿದ್ದಾನೋ ಹಾಗೆ ಅವತಾರ ರೂಪದಲ್ಲಿಯೂ ಇದ್ದಾನೆ. ಲಕ್ಷ್ಮೀದೇವಿಯೂ ಹಾಗೇನೆ ಮೂಲ ರೂಪದಲ್ಲಿ ಹೇಗಿರ್ತಾಳೆ ಅದೇ ರೀತಿಯಲ್ಲಿ ಅವತಾರ ರೂಪದಲ್ಲಿ ಇರ್ತಾಳೆ. ಅವಳಿಗೆ ಯಾವ ಬಂಧನ ಇದೆ ಹೇಳಿ? ಲಕ್ಷ್ಮೀದೇವಿಯೇ ಪ್ರಕೃತಿಗೆ ಅಭಿಮಾನಿನಿ. ಪ್ರಕೃತಿಗೆ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿ ಅವಳು ಪ್ರಕೃತಿಯ ಬಂಧನಕ್ಕೆ ಅವಳು ಹೇಗೆ ಒಳಗಾಗ್ತಾಳೆ? ಅವಳು ಒಳಗಾಗೋದಿಲ್ಲ. ಹೀಗಾಗಿ ಅಂತಹ ಪ್ರಕೃತಿ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ಅವಳು ಉಳಿದವರನ್ನು ಬಂಧನದಲ್ಲಿಡ್ತಾಳೆ ಹೊರತಾಗಿ ಅವಳು ಬಂಧನಕ್ಕೊಳಗಾಗೋದಿಲ್ಲ. ಉಳಿದ ದೇವತೆಗಳು ಸ್ವರ್ಗದಿಂದ ಭೂಮಿ ಇಳಿದು ಬಂದರೆ ಅವರ ಜ್ಞಾನ ಕಡಿಮೆ ಆಗಿರುತ್ತದೆ, ಶಕ್ತಿ ಕುಂಠಿತ ಆಗಿರುತ್ತದೆ. ಯಾವಾಗಲೂ ಮೂಲ ರೂಪ ಸ್ಮರಣೆ ಬಂತು ಅಥವಾ ಮತ್ತೊಂದೇನೋ ಆಯಿತು, ಆವಾಗ ಆ ಶಕ್ತಿ ಆವಿರ್ಭಾವ ಆಗತ್ತೆ. ಇಲ್ಲ ಅಂತಾದರೆ ಆ ಶಕ್ತಿ ಮತ್ತೆ ಆವಿರ್ಭಾವ ಆಗೋದಿಲ್ಲ. ಪ್ರಲಂಬಾಸುರ ಹೊತ್ಕೊಂಡು ಓಡ್ತಾ ಇದ್ದ ಬಲರಾಮದೇವರನ್ನು, ಭಯ ಆಗೋಯ್ತು ಬಲರಾಮನಿಗೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆವಾಗ ಆ ಬಲರಾಮದೇವರು ಕೃಷ್ಣ ಅಂತಾರೆ. ಕೃಷ್ಣ ಕೂಡಲೇ ಏನು ಮಾಡ್ತಾ ಇದ್ದಾನೆ, ಯಾರು ನೀನು ಅಂತ ಇದ್ದ. ಕೂಡಲೇ ನೆನಪಾಗತ್ತೆ ಬಲರಾಮನಿಗೆ, ನಾನು ಶೇಷಾವತಾರ ಅಂತ. ಆ ನೆನಪಾಗ್ತಾ ಇದ್ದ ಹಾಗೆ ಪ್ರಲಂಬಾಸುರನಿಗೆ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕಾಗಲ್ಲ. ಹೊತ್ತುಕೊಂಡು ಓಡ್ತಾ ಇದ್ದ ಪ್ರಲಂಬಾಸುರ ಬಲರಾಮನನ್ನು, ಆದರೆ ನಾನು ಶೇಷ ಅಂತ ನೆನಪಾಗ್ತಾ ಇದ್ದ ಹಾಗೆ ಆ ಸಾಮರ್ಥ್ಯದ ಅಭಿವ್ಯಕ್ತಿ ಆಯಿತು. ಅಷ್ಟು ಭಾರವಾಗಿರುವಂತಹ ಶೇಷದೇವರನ್ನು ಈ ಪ್ರಲಂಬಾಸುರ ಹೇಗೆ ಹೊರಲಿಕ್ಕೆ ಸಾಧ್ಯ? ಒಂದು ಹೆಜ್ಜೆನೂ ಮುಂದೆ ಇಡ್ಲಿಕ್ಕಾಗಲಿಲ್ಲ, ಅಲ್ಲೇ ಕುಸಿದು ಬೀಳ್ತಾ ಇದ್ದಾನೆ ಪ್ರಲಂಬಾಸುರ. ಯಾವಾಗ? ನಾನು ಶೇಷ ಅಂತ ನೆನಪಾದಾಗ. ಅದರ ಮೊದಲು ಭಯವೂ ಆಗಿತ್ತು, ಹೊತ್ಕೊಂಡು ಓಡ್ತಾನೂ ಇದ್ದ ಆ ಬಲರಾಮದೇವರನ್ನು ಆ ಪ್ರಲಂಬಾಸುರ. ಆದರೆ ಪರಮಾತ್ಮನಿಗೆ ಅಂತಹ ಸ್ಥಿತಿ ಇಲ್ಲ. ಪರಮಾತ್ಮನಿಗೆ ತನ್ನ ಮೂಲ ರೂಪ ಅದು ನೆನಪಾಗ್ತಾ ಇಲ್ಲ, ಆ ಸಾಮರ್ಥ್ಯ ಕುಂಠಿತ ಆಗಿದೆ ಅಂತ ಏನಾದರೂ ಇದೆಯಾ? ಇಲ್ಲ. ವೇದ ಹೇಳುತ್ತೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಅದು ಪೂರ್ಣ, ಇದು ಪೂರ್ಣ. ಮೂಲ ರೂಪವು ಪೂರ್ಣ, ಅವತಾರ ರೂಪವು ಪೂರ್ಣ, ವ್ಯತ್ಯಾಸವೇ ಇಲ್ಲ. ಹಾಗೆ ಲಕ್ಷ್ಮೀದೇವಿಯೂ ಕೂಡ ಹಾಗೇನೆ, ನಾರಾಯಣನಂತೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಮೂಲ ರೂಪದಲ್ಲಿ ಹೇಗಿದ್ದಾಳೋ ಅವತಾರ ರೂಪದಲ್ಲಿಯೂ ಹಾಗೆ, ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಅಂತಹ ತಾಯಿಯಾದಂತಹ ಲಕ್ಷ್ಮೀದೇವಿಯನ್ನು ನಾನು ನಮಸ್ಕರಿಸ್ತಾ ಇದ್ದೇನೆ. ಹೇಗಿದ್ದಾಳೆ ಲಕ್ಷ್ಮೀದೇವಿ? ಆ ರೂಪಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಪಾದದಿಂದ ಹಿಡಿದು ಅಡಿಯಿಂದ ಮುಡಿಯ ತನಕ ಚಿಂತನೆ. ಹೇಗೆ? ಸಿಂಜನ್ ನೂಪುರ ಶೋಭಿ ಪಾದಕಮಲಾಂ ಅಂತ ಹೇಳ್ತಾ ಇದ್ದಾರೆ. ಪಾದದಲ್ಲಿ ಕಾಲ್ಗೆಜ್ಜೆಗಳನ್ನು ಧಾರಣೆ ಮಾಡಿಕೊಂಡಿದ್ದಾಳೆ ಲಕ್ಷ್ಮೀದೇವಿ. ಸುಂದರವಾಗಿರುವಂತಹ ಕಾಲ್ಗೆಜ್ಜೆಗಳು. ಆ ಗೆಜ್ಜೆಗಳು ಮಧುರವಾದಂತಹ ಧ್ವನಿಯನ್ನು ಮಾಡ್ತಾ ಇವೆ. ಆ ಧ್ವನಿಯಿಂದ ತ್ರಿವಿಕ್ರಮ ಪಂಡಿತಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ.
ಆ ಕಾಲ್ಗೆಜ್ಜೆಯ ಧ್ವನಿಯಿಂದ ಪರಿಚಿತಳಾದಂತಹ ಲಕ್ಷ್ಮೀದೇವಿಯನ್ನು ನಮಸ್ಕರಿಸ್ತೇನೆ ಅಂತ. ಅಂದರೆ ಆ ಗೆಜ್ಜೆಯ ಶಬ್ದ ಆಗಾಗ ಆಗ್ತಾನೆ ಇರ್ತದಂತೆ. ಯಾಕಾಗತ್ತೆ ಹೇಳಿ? ಒಂದೇ ಕಡೆ ಕೂತಿರೋರು ಗೆಜ್ಜೆ ಶಬ್ದ ಆಗತ್ತೇನು? ಆಗೋದೇ ಇಲ್ಲ. ಕಾಲ್ಗೆಜ್ಜೆಯ ಶಬ್ದ ಆಗಬೇಕು ಅಂತ ಆದರೆ ಓಡಾಡ್ತಾ ಇರಬೇಕು. ಅಂದರೆ ಲಕ್ಷ್ಮೀದೇವಿ ಯಾವಾಗಲೂ ಓಡಾಡ್ತಾನೆ ಇದ್ದಾಳಂತೆ. ಯಾಕೆ ಓಡಾಡ್ತಾ ಇರ್ತಾಳೆ ಲಕ್ಷ್ಮೀದೇವಿ ಅಂದರೆ, ವರಮಿಂದಿರೈವ ಪತಿಮಾನ ಕರಿ ಗೃಹ ಕರ್ಮ ಯತ್ರ ಕುರುತೆ ಸುತರಾಂ. ನಾರಾಯಣನ ಆರಾಧನೆಗೆ ತನ್ನನ್ನು ತಾನು ಅಷ್ಟು ತೊಡಗಿಸ್ಕೊಂಡ್ಬಿಟ್ಟಿದ್ದಾಳೆ ಲಕ್ಷ್ಮೀದೇವಿ. ಪೂರ್ಣವಾಗಿ ಸೇವೆಯನ್ನು ಮಾಡ್ತಾಳೆ. ಮನೆ ಕೆಲಸಗಳನ್ನು ಕೂಡ ಅವಳೇ ಮಾಡ್ತಾಳಂತೆ. ಪರಮಾತ್ಮನ ವೈಕುಂಠದ ಪರಮಾತ್ಮನ ಮಂದಿರದ ಎಲ್ಲ ರೀತಿಯ ಸೇವೆಗಳನ್ನು ಕೂಡ ಲಕ್ಷ್ಮೀದೇವಿಯೇ ಸ್ವತಃ ಮಾಡ್ತಾ ಇದ್ದಾಳೆ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ದಾಸರು ದಾಸಿಯರು ಯಾರು ದೇವತೆಗಳಿದ್ದಾರೆ. ದಾಸರು ದಾಸಿಯರಾಗಿರುವಂಥವ್ರು ಯಾರು ದೇವತೆಗಳು, ದೇವತಾ ಸ್ತ್ರೀಯರು, ಗಂಧರ್ವರು, ಅಪ್ಸರಾ ಸ್ತ್ರೀಯರು, ಋಷಿಗಳು, ಋಷಿಪತ್ನಿಯರು ಎಷ್ಟು ಜನ ಇದ್ದಾರೆ. ಯಾರು ನನಗೆ ಈ ಸೇವೆ ಭಾಗ್ಯ ಬೇಡ ಅಂತ ಹೇಳ್ತಾರೆ? ಎಲ್ಲರೂ ನಾನು ಬೇಕು, ನನಗೆ ಬೇಕು, ನನಗೆ ಬೇಕು ಈ ಸೇವೆ ಭಾಗ್ಯ ಅಂತ ಬಯಸ್ತಾ ಇರ್ತಾರೆ. ಆದರೆ ಲಕ್ಷ್ಮೀದೇವಿ ತನ್ನ ಪತಿ ಸೇವೆಯನ್ನು ತಾನೇ ಮಾಡ್ತೇನೆ ಅಂತ ಎಲ್ಲ ರೀತಿಯ ಮನೆ ಕೆಲಸಗಳನ್ನು ಅವಳೇ ಮಾಡ್ತಾ ಇದ್ದಾಳೆ. ಮತ್ತು ಹೀಗಾಗಿ ಓಡಾಡಲೇಬೇಕಾಗತ್ತೆ. ಮನೆ ಕೆಲಸಗಳನ್ನು ಅಷ್ಟು ಮಾಡ್ತಾ ಇರುವಂತಹ ಲಕ್ಷ್ಮೀದೇವಿ ಹೀಗಾಗಿ ಕಾಲ್ಗೆಜ್ಜೆಗಳು ಶಬ್ದ ಮಾಡ್ತಾನೆ ಇವೆ. ಸಿಂಜನ್ನು ಪುರ ಶೋಭಿ ಪಾದ ಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ. ಆ ಮುಖ ಓಡಾಡ್ತಾ ಇದ್ದಾಳೆ ಅಂದರೆ ಎಷ್ಟು ಶ್ರಮ ಆಗಿದೆಯೋ, ಎಷ್ಟು ಬೆವರು ಸುರಿತಾ ಇದೆಯೋ ಏನೋ ಅಂತ. ಅಲ್ಲಿ ಯಾವುದೂ ಕೂಡ ಇಲ್ಲ ನೋಡಿ ವೈಕುಂಠದಲ್ಲಿ. ವೈಕುಂಠಕ್ಕೆ ಹೋದಂತಹ ವ್ಯಕ್ತಿಗಳಿಗೇನೆ ಅವರಿಗೆ ಶ್ರಮ ಇಲ್ಲ, ಆನಂದವೇ ಆನಂದ. ಹಾಗಿರುವಾಗ ಆ ವೈಕುಂಠ ಸ್ಥಾನವನ್ನು ನೀಡುವ, ಅನುಗ್ರಹವನ್ನು ಮಾಡುವ ಶಕ್ತಿ ಇರುವಂತಹ ಲಕ್ಷ್ಮೀದೇವಿಗೆ ಅವಳಿಗೆಲ್ಲಿಯೇ ಶ್ರಮ ಆಗಬೇಕು, ಅವಳಿಗೆಲ್ಲಿಯೇ ದುಃಖ ಆಗಬೇಕು, ಅವಳಿಗೆಲ್ಲಿಯೇ ತಾಪ ಆಗಬೇಕು. ಹೀಗಾಗಿ ಯಾವ ಬೆವರೂ ಇಲ್ಲ, ಯಾವ ಶ್ರಮವೂ ಇಲ್ಲ. ಹೀಗಾಗಿ ನಗನಗುತ್ತಾ ಇದ್ದಾಳಂತೆ. ಮಂದಸ್ಮಿತೋದ್ಯನ್ಮುಖೀಂ, ನಗನಗುತ್ತಾ ಇದ್ದಾಳೆ. ಬಂದ ಭಕ್ತರಿಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ. ದೇವರ ಲಕ್ಷ್ಮೀದೇವಿಯ ಚಿಂತನೆಯನ್ನು ಹಾಗೆ ಮಾಡಬೇಕು. ಚಿಂತನೆ ಮಾಡುವಾಗ ಮಂದಹಾಸದಿಂದ ಕೂಡಿದ ಮುಖವನ್ನು ಚಿಂತನೆ ಮಾಡಬೇಕು. ಭಾಗವತ ಅದನ್ನು ನಿರೂಪಿಸತ್ತು. ಹೇಗೆ ದೇವರನ್ನು ಚಿಂತನೆ ಮಾಡಬೇಕು? ಭೃತ್ಯಾನುಗ್ರಹ ಕಾತರಂ. ದೇವರು ನೋಡ್ತಾ ಇದ್ದಾನಂತೆ. ಹೇಗೆ ನೋಡ್ತಾ ಇದ್ದಾನೆ? ಯಾಕಿನ್ನೂ ಬಂದಿಲ್ಲ ಇವನು ನಾನು ಯಾವಾಗ ಅನುಗ್ರಹ ಮಾಡಲಿ ಅಂತ ಅವನು ಕಾತರನಾಗಿ ನೋಡ್ತಾ ಇದ್ದಾನಂತೆ. ಹಾಗೆ ಆ ಪರಮಾತ್ಮ ಲಕ್ಷ್ಮೀದೇವಿ ಭಕ್ತರಿಗೆ ಅನುಗ್ರಹ ಮಾಡೋದಕ್ಕೆ ಅಷ್ಟು ಉತ್ಸುಕರಾಗಿದ್ದಾರೆ. ಅಂತಹ ಮಂದಹಾಸದಿಂದ ಕೂಡಿರುವಂತಹ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇರುವಂತಹ ಆ ಮುಖದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಪಾದದ ಚಿಂತನೆ, ಮುಖದ ಚಿಂತನೆ, ಮಧ್ಯದ ಚಿಂತನೆ. ಇದೇನು ಕ್ರಮ ಇದು ಅಲ್ವಾ? ಒಂದು ಪಾದದಿಂದ ಮೇಲೆ ತನಕ ಹೋಗಬೇಕು. ಇಲ್ಲ ಏನು ಮಾಡಬೇಕು? ಶಿರಸ್ಸಿನಿಂದ ಪಾದ ತನಕ ಬರಬೇಕು. ದೇವತೆಗಳ ಸ್ತೋತ್ರವನ್ನು ಮಾಡುವಾಗ, ಪ್ರಾರ್ಥನೆಯನ್ನು ಮಾಡುವಾಗ, ಚಿಂತನೆಯನ್ನು ಮಾಡುವಾಗ ಪಾದದಿಂದ ಶಿರಸ್ಸಿನ ತನಕ ಮಾಡಬೇಕು ಅಂತನೋ ಕ್ರಮ ಇದೆ. ಮಾನವರ ಬಗ್ಗೆ ವಿಚಾರವನ್ನು ಮಾಡುವಾಗ, ಅವರ ವರ್ಣನೆಯನ್ನು ಮಾಡುವಾಗ ಶಿರಸ್ಸಿನಿಂದ ಪಾದದ ತನಕ ಚಿಂತನೆ ಮಾಡಬೇಕು ಅಂತನೋ ಕ್ರಮ ಇದೆ. ಇಲ್ಲಿ ದೇವರ ಚಿಂತನೆಗೆ ಹಾಗೆ ನಿಯಮ ಇಲ್ಲ. ದೇವರ ಚಿಂತನೆ ಕೆಲವು ಕಡೆಗಳಲ್ಲಿ ಪಾದದಿಂದ ಶಿರಸ್ಸಿನ ತನಕ ವರ್ಣನೆಯನ್ನು ಮಾಡುತ್ತಾರೆ, ಕೆಲವು ಕಡೆಗಳಲ್ಲಿ ಶಿರಸ್ಸಿನಿಂದ ಪಾದದ ತನಕ ಚಿಂತನೆಯನ್ನು ಮಾಡುತ್ತಾರೆ. ಎರಡೂ ರೀತಿಯಲ್ಲೂ ಮಾಡಬೇಕು. ದೇವರ ಚಿಂತನೆಯನ್ನು ಎರಡೂ ಕ್ರಮದಿಂದಲೂ ಮಾಡೋದಿದೆ. ಪಾದದಿಂದ ಶಿರಸ್ಸಿನ ತನಕವೂ ಮಾಡೋದಿದೆ, ಶಿರಸ್ಸಿನಿಂದ ಪಾದ ತನಕವೂ ಕೂಡ ಮಾಡೋದಿದೆ. ಹಾಗೆ ಚಿಂತನೆಯನ್ನು ಮಾಡುವಂತಹ ಕ್ರಮ ಇದೆ. ಹೀಗಾಗಿ ಲಕ್ಷ್ಮೀದೇವಿಯ ಚಿಂತನೆ, ಆ ಅವಯವಗಳಲ್ಲಿರುವಂತಹ ಸಾಮರ್ಥ್ಯ, ಒಂದು ಅವಯವದಲ್ಲಿರುವಂತಹ ಸಾಮರ್ಥ್ಯ ಮತ್ತೊಂದು ಅವಯವದಲ್ಲಿದೆ. ಇದನ್ನು ತಿಳಿಸಬೇಕಾಗಿದೆ. ಅದಕ್ಕಾಗಿ ವಾದಿರಾಜರು ಏನು ಮಾಡ್ತಾರೆ? ಪಾದ ಚಿಂತನೆಯನ್ನು ಮಾಡ್ತಾರೆ, ಮುಖಕ್ಕೆ ಬರುತ್ತಾರೆ, ಮತ್ತೆ ಮಧ್ಯಭಾಗಕ್ಕೆ ಬರುತ್ತಾರೆ, ಮತ್ತೆ ಆಮೇಲೆ ಆ ಲಂಬಾಲಕ ಮೃಗ್ಮಿಣಿ ಅಂತ ಕೊನೆಯಲ್ಲಿ ಮತ್ತೆ ನೀಳವಾದಂತಹ ಜಡೆಯ ವರ್ಣನೆಯನ್ನು ಮಾಡುತ್ತಾರೆ. ಹೀಗೆ ಕೆಳಗೆ ಮೇಲೆ ಮತ್ತೆ ಕೆಳಗೆ ಮೇಲೆ ಈ ಕ್ರಮದಿಂದ ವರ್ಣನೆ ಮಾಡುವ ಉದ್ದೇಶ ಏನು ಅಂತಂದರೆ, ಪುನಃ ಪುನಃ ಅವಯವಗಳ ಚಿಂತನೆ. ಅವಯವಗಳಲ್ಲಿ, ಸರ್ವಾವಯವಗಳಲ್ಲಿ ಸರ್ವಶಕ್ತಿಯೂ ಕೂಡ ಇದೆ. ಪರಮಾತ್ಮನಿಗಿದ್ದಂತೆ ಲಕ್ಷ್ಮೀದೇವಿಯ ಎಲ್ಲ ಅವಯವಗಳಿಗೂ ಕೂಡ ಸರ್ವಶಕ್ತಿ ಇದೆ. ಪರಮಾತ್ಮನಂತೆ ಸರ್ವಶಕ್ತಿ ಅಲ್ಲ, ಆದರೆ ಲಕ್ಷ್ಮೀದೇವಿಯ ಶಕ್ತಿ ಏನಿದೆ ಅದು ಎಲ್ಲ ಅವಯವಗಳಿಗೂ ಕೂಡ ಹಾಗೇ ಇದೆ ಅನ್ನೋದನ್ನು ಚಿಂತನೆ ಮಾಡೋದಕ್ಕೋಸ್ಕರ ಅಷ್ಟು ಆ ವರ್ಣನೆಯಲ್ಲಿರುವ ಸ್ವಾರಸ್ಯ
ಆ ಶಾಸ್ತ್ರೀಯ ಪ್ರಮೇಯ ಅದರಲ್ಲಿದೆ. ಹೀಗಾಗಿ ಸಿಂಜನ್ ನೂಪುರ ಶೋಭಿ ಪಾದ ಕಮಲಾಂ ಅಂತ ಪಾದವನ್ನು ಚಿಂತನೆ ಮಾಡಿ, ಮಂದಸ್ಮಿ ತೋದ್ಯನ್ಮುಖೀಂ ಮುಖದ ಚಿಂತನೆ, ಕಂಜಾಕ್ಷೀಂ ಅಂತ ಕಣ್ಣುಗಳ ಚಿಂತನೆ, ವಿಶಾಲವಾದಂತಹ ಕಣ್ಣುಗಳು, ಕಮಲದಂತಹ ಸ್ನಿಗ್ಧವಾದ ಸ್ನೇಹಪೂರ್ಣವಾದಂತಹ ವಿಶಾಲವಾದಂತಹ ಮನೋಹರವಾದಂತಹ ಕಣ್ಣುಗಳು, ಕುಚಭಾರ ಭೀರು ವಿಲಸನ್ ಮಧ್ಯಾಂ ಅಂತ ಸಣ್ಣದಾಗಿರುವಂತಹ ನಡು. ಹೀಗೆ ಮಧ್ಯಭಾಗದ ವರ್ಣನೆ, ಪಾದದ ವರ್ಣನೆ, ಮುಖದ ವರ್ಣನೆ, ಮಧ್ಯದ ವರ್ಣನೆ, ಹೀಗೆ ಮಧ್ಯದ ವರ್ಣನೆಯನ್ನು ಮಾಡುತ್ತಾ ಇದ್ದಾರೆ. ವರ್ಣನೆಯನ್ನು ಮಾಡಿ ಬಹಳ ಸಣ್ಣದಾಗಿರುವಂತಹ ಉದರ, ರಾಣಿಯರು ಅಂತನ್ನುವಾಗ ಅವ್ರಿಗೆ ಕೆಲಸಗಳು ಕಡಿಮೆ, ಕೆಲಸದ ಆಳುಗಳು ಜಾಸ್ತಿ. ಹೀಗಾಗಿ ಅವ್ರಿಗೆ ಕೆಲಸ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಅವರ ಶರೀರ ಸ್ಥೂಲ ಆಗತ್ತೆ. ಆದರೆ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿ ಹಾಗಲ್ಲ, ಅವಳು ಜಗತ್ತಿನ ತಾಯಿಯಾಗಿದ್ದಾಳೆ. ಎಲ್ಲರೂ ಕೂಡ ಅವಳ ಸೇವಕರಾಗಿದ್ದಾರೆ, ಸೇವಕಿಯರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಅವಳು ನಿರಂತರವಾಗಿ ಪರಮಾತ್ಮನ ಸೇವೆಯನ್ನು ಮಾಡುತ್ತಾ ಅವಳು ಹೇಗಿದ್ದಾಳೆ ಅಂತಂದರೆ ಅಷ್ಟು ಲಕ್ಷಣದಿಂದ ಇದ್ದಾಳೆ. 32 ಲಕ್ಷಣಗಳು ಲಕ್ಷ್ಮೀದೇವಿಯಲ್ಲಿ ಇವೆ. ಪರಮಾತ್ಮನಲ್ಲಿ 32 ಲಕ್ಷಣಗಳು, ಲಕ್ಷ್ಮೀದೇವಿಯಲ್ಲಿ, ಇನ್ನು ರುಜುದೇವತೆಗಳಲ್ಲಿ, ರುಜುಪತ್ನಿಯರಲ್ಲಿ ನಂತರದಲ್ಲಿ ಕಡಿಮೆ ಆಗ್ತವೆ, ಗರುಡ ಶೇಷಾದಿಗಳಲ್ಲೂ ಕಡಿಮೆ ಆಗ್ತವೆ. ಹಾಗೆ ಎಲ್ಲ ಲಕ್ಷಣಗಳಿಂದ ಕೂಡಿರುವಂಥವಳು ಲಕ್ಷ್ಮೀದೇವಿ. ಹೀಗಾಗಿ ಅತ್ಯಂತ ಸಣ್ಣದಾಗಿರುವಂತಹ ನಡು ಇರುವಂತಹ ಆ ಲಕ್ಷ್ಮೀದೇವಿ ಹೇಳ್ತಾ, ಕುಚಭಾರ ಭೀರು ವಿಲಸನ್ ಮಧ್ಯಾಂ ಕೊಣತ್ ಕಂಕಣಾಂ, ನಡುವಿನಲ್ಲಿ ಒಡ್ಯಾಣವನ್ನು ಕಟ್ಕೊಂಡಿದ್ದಾಳೆ. ಆ ಒಡ್ಯಾಣ ಅದು ಕೂಡ ಶಬ್ದವನ್ನು ಮಾಡುತ್ತಾ ಇದೆ. ಕೊಣತ್ ಕಂಕಣಾಂ ಶಂಭುವಾದ್ಯೈಹಿ ಪರಿಸೇವಿತ. ಇವಳು ಲಕ್ಷ್ಮೀದೇವಿ ನಾರಾಯಣನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಈ ಲಕ್ಷ್ಮೀದೇವಿಯ ಸೇವೆಗೆ ಅಂತ ಅನೇಕರು ಸಿದ್ಧರಾಗಿದ್ದಾರೆ. ಬ್ರಹ್ಮದೇವರೇ ಮೊದಲಾದಂಥವ್ರು. ಶಂಭು ಅನ್ನೋದಕ್ಕೆ ಬ್ರಹ್ಮ ಅನ್ನೋ ಅರ್ಥನೂ ಇದೆ, ರುದ್ರದೇವರು ಅಂತ ಅನ್ನೋ ಅರ್ಥ ಪ್ರಸಿದ್ಧವೇ ಆಗಿದೆ. ಹೀಗೆ ಬ್ರಹ್ಮದೇವರು, ರುದ್ರದೇವರು ಮೊದಲಾದಂಥ ಎಲ್ಲ ದೇವತೆಗಳು ಕೂಡ ಈ ಲಕ್ಷ್ಮೀದೇವಿಯ ಸೇವೆಗೆ ಅವರು ಕಾಯ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಬಗೆ ಬಗೆಯ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅಂತಹ ಲಕ್ಷ್ಮೀದೇವಿ ಸುವಸನ, ಶೋಭನವಾದಂತಹ ರಮಣೀಯವಾದಂತಹ ವಸ್ತ್ರವನ್ನು ಉಟ್ಟುಕೊಂಡಿದ್ದಾಳೆ. ಜಾಂಬೂನದ ಅಲಂಕೃತಾಂ, ಅಡಿಯಿಂದ ಹಿಡಿದು ಮುಡಿಯ ತನಕ ಎಲ್ಲ ಕಡೆಯಲ್ಲೂ ಬಂಗಾರದ ಆಭರಣಗಳು, ಚಿನ್ನದ ಆಭರಣಗಳು. ಜಾಂಬೂನದ ಅಂತ ಬಂಗಾರಕ್ಕೆ ಹೆಸರು. ಯಾಕೆ ಅಂತಂದರೆ ಜಂಬೂ ಅಂದರೆ ನೇರಳೆ, ಜಂಬೂ ಫಲ, ನೇರಳೆ ಹಣ್ಣು. ಜಂಬೂ ನದಿ ಒಂದಿದೆ, ಅದು ಎಲ್ಲಿದೆ? ಮೇರು ಪರ್ವತ ಏನಿದೆ, ಇಲಾವೃತ ಖಂಡದ ಮಧ್ಯಭಾಗದಲ್ಲಿ ಮೇರು ಪರ್ವತ. ಆ ಮೇರು ಪರ್ವತದ ಮೇಲ್ಭಾಗದಲ್ಲಿ ಒಂದು ಮರ ಇದೆ ಅಂತ, ಹೆಮ್ಮರ, ದೊಡ್ಡ ಮರ, ನೇರಳೆ ಮರ. ಆ ನೇರಳೆ ಮರದ ಒಂದೊಂದು ಹಣ್ಣು ಒಂದೊಂದು ಆನೆಯ ಸೊಂಡಿಲಿನಷ್ಟು ದಪ್ಪವಾಗಿವೆ ಅಂತ, ಅಂತಹ ದೊಡ್ಡ ಹಣ್ಣುಗಳು. ಆ ಹಣ್ಣು ಆ ಮೇಲಿಂದ ದಪ್ಪನೆ ಬೀಳ್ತವಂತೆ. ನೇರಳೆ ಹಣ್ಣು ಗೊತ್ತು, ಮೇಲಿಂದ ಬಿದ್ದ ಕೂಡಲೇ ಅದು ಒಡೆದು ಹೋಗುತ್ತೆ, ಅಷ್ಟು ಕೋಮಲವಾಗಿರುವಂತಹ ಹಣ್ಣದು. ಹೀಗಾಗಿ ಆ ನೇರಳೆ ಹಣ್ಣು ಅದು ಮೇಲಿಂದ ಬೀಳುತ್ತಂತೆ, ಬಿದ್ದು ಅದರ ರಸ ಎಲ್ಲ ಹರಿಯತ್ತಂತೆ. ಅದರ ಬಣ್ಣವೇ ಬಹಳ ಚಂದ, ನೇರಳೆ ಬಣ್ಣವೇ ಬಹಳ ಚಂದ. ಅದು ನೇರಳೆ ರಸ, ಹಣ್ಣಿನ ರಸ ಅದು ಹರಿಯತ್ತೆ. ಅದು ಎಷ್ಟು ಹರಿಯತ್ತೆ ಅಂದರೆ ನದಿಯಾಗುವಷ್ಟು ಹರಿಯತ್ತೆ. ದೊಡ್ಡ ದೊಡ್ಡ ಹಣ್ಣುಗಳು ಆ ಮರದಿಂದ ಬೀಳ್ತವೆ, ಅದರಿಂದ ಆ ಹಣ್ಣುಗಳ ರಸ ಅದು ಹರಿತಾ ಇದೆ. ಆ ಹರಿಯುವಾಗ ಏನಾಗತ್ತೆ, ಅಲ್ಲಿರುವ ಮಣ್ಣು, ಆ ಮೇರು ಪರ್ವತದಲ್ಲಿರುವಂತಹ ಆ ಮಣ್ಣು ಅದರ ಜೊತೆ ಸೇರಿಕೊಂಡು, ಅದರ ಜೊತೆಯಲ್ಲಿ ಸೂರ್ಯ ಪ್ರಭೆ ಸೇರತ್ತೆ, ಸೂರ್ಯನ ಕಾಂತಿ ಸೇರತ್ತೆ. ಆ ಸೂರ್ಯನ ಕಾಂತಿ, ಈ ಕಡೆ ಮಣ್ಣು, ಈ ಕಡೆ ಆ ರಸ, ಅದರದೆಲ್ಲ ಮಿಶ್ರಣ ಆಗಿ ಒಂದು ರಾಸಾಯನಿಕ ಪ್ರಕ್ರಿಯೆಯಾಗಿ ಅಲ್ಲಿ ಬಂಗಾರ ಆಗತ್ತಂತೆ. ಬಹಳ ಒಳ್ಳೇದಾಯ್ತಲ್ಲ, ನದಿಯೇ ಬಂಗಾರವಾಗಿ ಹರಿಯತ್ತೆ ಅಂತಂದರೆ ಯಾರಿಗೆ ಬೇಡ ಹೇಳಿ? ನಮಗೂ ಆ ಬಂಗಾರ ಬೇಕು ಅಂತ ಅನಿಸುತ್ತೆ. ಆದರೆ ಮಾನವ ಅಗಮ್ಯವಾಗಿರುವಂತಹ ಸ್ಥಳ, ಅಲ್ಲಿಗೆ ಸಿದ್ಧರು, ಚಾರಣರು, ಗಂಧರ್ವರು, ದೇವಲೋಕದವರು ಬರ್ತಾರೆ. ಹೀಗಾಗಿ ಅವರು ಅಲ್ಲಿಯ ಬಂಗಾರವನ್ನು ಸ್ವೀಕರಿಸಿ ಆಭರಣಗಳನ್ನಾಗಿ ಮಾಡಿಕೊಂಡು ಅವರು ಧಾರಣೆ ಮಾಡಿಕೊಳ್ಳುತ್ತಾರಂತೆ. ಜಾಂಬೂನದ ಅಂತಂದರೆ
ಜಂಬೂ ನದಿ ಏನಿದೆ, ನೇರಳೆಯ ನದಿ ಏನಿದೆ, ನೇರಳೆಯ ರಸದಿಂದ ಹರಿದು ಬಂದಂತಹ ನದಿ, ಆ ನದಿಯಿಂದ ಉದ್ಭವವಾದಂತಹ ಬಂಗಾರವನ್ನು ಜಾಂಬೂನದ ಅಂತ ಕರೆಯೋದು. ಜಾಂಬೂನದಾಲಂಕೃತಾಂ, ಹಾಗೆ ಬಂಗಾರ, ಜಾಂಬೂನದ ಅಂತ ಬಂಗಾರದ ಪ್ರಸಿದ್ಧಿ. ಇವತ್ತು ನಾವು ಬಂಗಾರವನ್ನು ಹಾಕ್ಕೊಂಡ್ರೆ ಅದನ್ನು ಜಾಂಬೂನದ ಅಂತ ಹೇಳಬೇಕು. ಅದು ಹೇಗೆ ವಾಸ್ತವವಾಗಿ ಜಾಂಬೂನದ ಅಲ್ಲ, ಅದು ಜಂಬೂ ನದಿಯಿಂದ ಬಂದದ್ದಲ್ಲ. ಆದರೆ ಜಾಂಬೂನದ ಅಂತನ್ನುವ ಪ್ರಸಿದ್ಧಿ ಬಂದಿದೆ. ಜಾಂಬೂನದ ಅಂತಂದರೆ ಹಾಗೆ ಅಲ್ಲಿ ಬಂದಿರುವಂತಹ ನದಿಯಿಂದ ರಾಸಾಯನಿಕ ಪ್ರಕ್ರಿಯೆಯಾಗಿ ಏನು ಬಂಗಾರ ಸಿದ್ಧ ಆಗತ್ತೆ, ಅದನ್ನು ಜಾಂಬೂನದ ಅಂತ ಕರಿತಾ ಇದ್ದಾರೆ. ಅಂತಹ ಆಭರಣಗಳನ್ನು, ಬಂಗಾರದ ಆಭರಣಗಳನ್ನು ಧಾರಣೆ ಮಾಡಿಕೊಂಡಿದ್ದಾಳೆ ಲಕ್ಷ್ಮೀದೇವಿ. ಉತ್ತಮವಾಗಿರುವಂತಹ ಓಲೆಗಳು, ಅದೇ ರೀತಿಯಲ್ಲಿ ಮೂಗುತಿ, ಶಿರೋರತ್ನ, ಹಾಗೆ ಕಂಠದಲ್ಲಿ ಆಭರಣಗಳು, ಕಂಠಾಭರಣ ಎಲ್ಲವನ್ನೂ ಕೂಡ ದೀರ್ಘವಾದಂತಹ ಹಾರಗಳನ್ನು ಧಾರಣೆ ಮಾಡಿಕೊಂಡಿದ್ದಾಳೆ. ಒಡ್ಯಾಣ ಇದೆ, ಕಾಲ್ಗೆಜ್ಜೆ ಇದೆ, ಕಾಲುಂಗುರ ಇದೆ, ಹೀಗೆ ಎಲ್ಲ ಆಭರಣಗಳನ್ನು ಕೂಡ ಧಾರಣೆ ಮಾಡಿಕೊಂಡಿದ್ದಾಳೆ. ಯಾರಿಗೆ ಯಾವ ರೀತಿ ಆಭರಣದ ಅಪೇಕ್ಷೆ ಇದೆ ಅದಕ್ಕಿಂತ ಚೆನ್ನಾಗಿರೋ ಆಭರಣವನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಲಿಕ್ಕೆ ಏನು ತಪ್ಪಿದೆ ಹೇಳಿ? ಲಕ್ಷ್ಮೀದೇವಿಯಲ್ಲಿ ಇರುವಂತಹ ಎಲ್ಲ ಉತ್ತಮವಾದಂತಹ ಆಭರಣಗಳ ಚಿಂತನೆಯನ್ನು ಮಾಡಬೇಕು. ಚಿಂತನೆಯನ್ನು ಮಾಡಿದರೆ ಲಕ್ಷ್ಮೀದೇವಿಯ ಅನುಗ್ರಹ ವಿಶೇಷವಾಗಿ ಆಗತ್ತೆ. ಜಾಂಬೂನದ ಅಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ. ಇಂತಹ ತಾಯಿಯಾದಂತಹ ಆ ರುಕ್ಮಿಣೀ ದೇವಿಯನ್ನು ನಮಸ್ಕಾರ ಮಾಡುತ್ತಾ ಇದ್ದೇನೆ. ಪ್ರಣತೋಸ್ಮಿ ಕೃಷ್ಣ ರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಕೃಷ್ಣನ ಮಡದಿಯಾಗಿರುವಂತಹ ರುಕ್ಮಿಣೀ ದೇವಿ. ರುಕ್ಮಿಣಿ ಅನ್ನುವ ಶಬ್ದವೇ ಹೇಳುತ್ತೆ ಹಿರಣ್ಯವರ್ಣಾಂ ಹರಿಣೀಂ. ರುಗ್ಮ ಅನ್ನುವ ಶಬ್ದಕ್ಕೆ ಬಂಗಾರ ಅಂತ ಅರ್ಥ. ರುಕ್ಮಿಣಿ ಅಂತಂದರೆ ಬಂಗಾರದ ಬಣ್ಣದವಳು, ಬಂಗಾರದ ಆಭರಣವನ್ನು ಹೊತ್ತವಳು, ಬಂಗಾರದಂತಿರುವವಳು, ಎಲ್ಲ ಅರ್ಥವೂ ಕೂಡ ಬರ್ತದೆ. ಹೀಗಾಗಿ ರುಕ್ಮಿಣಿ. ಅಂತಹ ರುಕ್ಮಿಣಿಯನ್ನು ವೇದವೇ ಕೊಂಡಾಡ್ತಾ ಇದೆ. ಶ್ರೀ ಸೂಕ್ತ ಹಿರಣ್ಯವರ್ಣಾಂ ಹರಿಣೀಂ ಅಂತ ಲಕ್ಷ್ಮೀದೇವಿಯನ್ನು ಕೊಂಡಾಡ್ತಾ ಇದೆ. ಅಂತಹ ತಾಯಿಯಾದಂತಹ ರುಕ್ಮಿಣೀ ದೇವಿಯನ್ನು ನಾನು ನಮಸ್ಕರಿಸ್ತಾ ಇದ್ದೇನೆ. ಹೀಗೆ ನಮಸ್ಕಾರ ಮಾಡಿ ಅನಂತರದಲ್ಲಿ ಕುಲಗುರುಗಳು, ಸಿದ್ಧಾಂತ ಪ್ರವರ್ತಕರು ಆಗಿರುವಂತಹ ಅತ್ಯಂತ ಪ್ರಿಯರಾಗಿರುವಂತಹ ಶ್ರೀಮದ್ ಆಚಾರ್ಯರ ಸ್ತೋತ್ರವನ್ನು ಬಹಳ ಸೊಗಸಾಗಿ ಮಾಡ್ತಾ ಇದ್ದಾರೆ. ಸತ್ಸಂಗ ಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿ ಶಾಸ್ತ್ರಾತಿ ಮಂಜು ಪದರಂಜಿತ ರಮ್ಯ ಸಂಸದಾಸ್ಮಾಕ ಹೃತ್ಸರಸಿಜೇಸ್ತು ಸಮಧ್ವಹಂಸಃ. ಮಧ್ವಾಚಾರ್ಯರು ಒಂದು ಹಂಸ ಪಕ್ಷಿ ಇದ್ದ ಹಾಗೆ. ಪರಮಹಂಸರು ನೋಡಿ, ಅವರು ಸನ್ಯಾಸಿಗಳನ್ನು ಪರಮಹಂಸರು ಅಂತ. ಸನ್ಯಾಸಿಗಳು ಎಲ್ಲರೂ ಪರಮಹಂಸರಲ್ಲ. ಸನ್ಯಾಸಿಗಳಲ್ಲಿ ಪ್ರಭೇದ ಇದೆ, 4 ರೀತಿಯ ಪ್ರಭೇದ ಇದೆ. ಅದರಲ್ಲಿ ಪರಮಹಂಸರು ಅಂತ ಬಹಳ ಶ್ರೇಷ್ಠವಾಗಿರುವಂತಹ ಪ್ರಭೇದ. ಆ ಪರಮಹಂಸರು ಮಧ್ವಾಚಾರ್ಯರು. ಅವರನ್ನು ಹಂಸ ಪಕ್ಷಿಗೆ, ರಾಜಹಂಸ ಪಕ್ಷಿಗೆ ಹೋಲಿಸಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಹಂಸ ಪಕ್ಷಿ ಎಲ್ಲಿರುತ್ತದೆ? ಇಲ್ಲೆಲ್ಲಾದ್ರೂ ನೋಡ್ಲಿಕ್ಕೆ ಸಿಗ್ತದ? ಸಿಗೋದಿಲ್ಲ. ಅದು ಎಲ್ಲಿರುತ್ತದೆ? ಮಾನಸ ಸರೋವರದಲ್ಲಿ ಹಂಸ ಪಕ್ಷಿ ಇರ್ತದೆ. ಮಾನಸ ಸರೋವರ ಬಹಳ ಸ್ವಚ್ಛ, ಹಂಸ ಪಕ್ಷಿ ಬಹಳ ಸ್ವಚ್ಛ. ಅದು ಕೊಳಚೆ ನೀರಿನಲ್ಲಿ ಇಷ್ಟೆಲ್ಲ ಊರಿನ ಎಲ್ಲ ತ್ಯಾಜ್ಯಗಳು ಸೇರುವಂತಹ ಈ ನದಿಗಳಲ್ಲಿ, ಈ ಸರೋವರಗಳಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಅದು. ಆ ಹಂಸ ಪಕ್ಷಿಗೆ ಏನಿದ್ರೂ ಶುದ್ಧವಾದಂತಹ ಜಲವೇ ಬೇಕು. ಅದಕ್ಕೆ ಮಾನಸ ಸರೋವರಕ್ಕೆ ಅದು ಹೋಗುತ್ತೆ. ಮಾನಸ ಸರೋವರದಲ್ಲಿ ಇರ್ತದೆ. ಮಾನಸ ಸರೋವರದಲ್ಲಿ ಒಂದೇ ಒಂದು ಕೊಳೆಯೂ ಕೂಡ ಇಲ್ಲ, ಒಂದು ಕಲ್ಮಶವೂ ಕೂಡ ಇಲ್ಲ. ಅದಕ್ಕೆ ಸಜ್ಜನರನ್ನು ವರ್ಣನೆ ಮಾಡುವಾಗ ಸಜ್ಜನರ ಹೃದಯ ಹೇಗಿದೆ ಅಂದರೆ ಮಾನಸ ಸರೋವರ ಇದ್ದಾಗಿದೆ ಅಂತ ವರ್ಣನೆ ಮಾಡುತ್ತಾರೆ. ಮಾನಸ ಸರೋವರದ ವರ್ಣನೆ ಮಾಡುವಾಗ ಮಾನಸ ಸರೋವರ ಹೇಗಿದೆ ಅಂತಂದರೆ ಸಜ್ಜನರ ಹೃದಯ ಇದ್ದಾಗಿದೆ ಅಂತ ವರ್ಣನೆ ಮಾಡುತ್ತಾರೆ. ಎರಡೂ ಕೂಡ ಅಷ್ಟು ಸ್ವಚ್ಛ. ನಾವು ಸತ್ವಪಂಥ ಸರೋವರಕ್ಕೆ ಹೋಗಿದ್ವಿ. ಆ ಸತ್ವಪಂಥ ಸರೋವರ ಬದರಿಯಿಂದ ಮುಂದೆ ಆ ಸರೋವರ ಹೇಗೆ ಅಂತಂದರೆ ಅಲ್ಲಿ ಒಂದೇ ಒಂದು ಕಲ್ಮಶವೂ ಕೂಡ ಇಲ್ಲ. ಕೆಳಗೆ ಅಲಕನಂದ ಅದು ಹಿಮಗಟ್ಟತ್ತು, ಅದು ಗಟ್ಟಿಯಾಗಿಬಿಡ್ತದೆ. ಅದಕ್ಕಿಂತ 2000 ಅಡಿಯ ಮೇಲೆ ಈ ಸತ್ವಪಂಥ ಸರೋವರ, ಬದರಿಯಿಂದಲೂ 2000 ಅಡಿ ಮೇಲೆ ಸತ್ವಪಂಥ ಸರೋವರ. ಅಲ್ಲಿಗೆ ಹೋದರೆ ಅಂತಹ ಚಳಿಯಲ್ಲಿಯೂ ಕೂಡ ಅದು ಹಿಮಗಟ್ಟಲ್ಲ. ಆಶ್ಚರ್ಯ. ಒಂದೇ ಒಂದು ಕಸ ಕಡ್ಡಿ ಯಾವುದೂ ಕೂಡ ಅದರಲ್ಲಿ ಇರಲ್ಲ. ಅಕಸ್ಮಾತ್ ಏನಾದರೂ ನಾವೇ ಹಾಕಿದರೆ ಯಾವುದೋ ಹಕ್ಕಿಗಳು ಬಂದು ಹೆಕ್ಕೊಂಡು ಹೋಗ್ತವೆ. ಒಂದು ಕಲ್ಮಶವೂ ಕೂಡ ಇಲ್ಲದಂತೆ ಅದನ್ನು ನೋಡಿಕೊಳ್ತದೆ ಪ್ರಕೃತಿಯೇ. ಸ್ವಚ್ಛವಾಗಿರುತ್ತೆ. ಹಾಗೆ ಅತ್ಯಂತ ಸ್ವಚ್ಛವಾಗಿರುವಂತಹ ಸರೋವರ ಮಾನಸ ಸರೋವರ.
ಆ ಮಾನಸ ಸರೋವರ ಅದರಲ್ಲಿ ಹಂಸಪಕ್ಷಿ ಯಾವತ್ತೂ ವಿಹರಿಸ್ತಾ ಇರ್ತದೆ, ಆನಂದವಾಗಿರುತ್ತದೆ. ಅದಕ್ಕೆ ಕಮಲ ಅಂದರೆ ಬಹಳ ಪ್ರೀತಿ. ಕಮಲದ ದೇಟನ್ನೇ ಅದು ತಿನ್ನುತ್ತೆ, ಆಹಾರವನ್ನಾಗಿ ಸ್ವೀಕಾರ ಮಾಡ್ತದೆ. ಅದಕ್ಕೆ ಹಂಸದ ಚಿತ್ರವನ್ನು ನಾವು ಎಲ್ಲಿ ನೋಡಿದರೂ ಕೂಡ ಆ ಹಂಸದ ಬಾಯಲ್ಲಿ ಒಂದು ಕಮಲದ ದೇಟನ್ನು ನಾವು ಕಾಣ್ತೇವೆ. ಯಾಕೆ ಅಂದರೆ ಅದಕ್ಕೆ ಆಹಾರ, ಅದು ಬಹಳ ಪ್ರೀತಿಯಿಂದ ಕಮಲವನ್ನು ಸ್ವೀಕಾರ ಮಾಡುತ್ತೆ. ಹಂಸದ ನಡಿಗೆ, ಹಂಸ ನಡೆಯೋದೇ ಬಹಳ ಚಂದ. ಅದರಂತೆ ಹಂಸ ಗಮನೆ ಅಂತ ಕರೀತಾರೆ. ಚೆಂದಾಗಿ ಯಾರಾದ್ರು ನಡೀತಾ ಇದ್ದರೆ ಹಂಸ ಗಮನೆ ಅಂತ, ಹಂಸದಂತೆ ನಡಿಬೇಕು, ಅದು ನಡೆಯೋದೇ ಒಂದು ಚಂದ. ಆ ರೀತಿಯಲ್ಲಿ ಇರುವಂಥದ್ದು ಹಂಸ. ಹೀಗೆ ಮಧ್ವಾಚಾರ್ಯರಿಗೂ ಹಂಸಕ್ಕೂ ಹೋಲಿಕೆ ಹೇಗೆ ಅಂದರೆ, ಮಧ್ವಾಚಾರ್ಯರು ಮಾನಸ ಸರೋವರದಲ್ಲಿದ್ದಾರೆ. ಆಗಲೇ ಹೇಳಿದೆ, ಮಾನಸ ಸರೋವರ ಅಂತಂದರೆ ಅದು ಹೇಗಿದೆ, ಸಜ್ಜನರ ಹೃದಯದಂತಿದೆ. ಮಧ್ವಾಚಾರ್ಯ ಎಲ್ಲಿರುತ್ತಾರೆ, ಸಜ್ಜನರ ಹೃದಯದಲ್ಲಿರ್ತಾರೆ. ಯಾರು ಸಜ್ಜನರು, ನಿಷ್ಕಲ್ಮಶ ಹೃದಯದವರು, ಅವರ ಮನಸ್ಸಿನಲ್ಲಿ ಮಧ್ವಾಚಾರ್ಯರು ನೆಲೆಸಿರುತ್ತಾರೆ. ಮಾನಸ ಅನ್ನುವ ಶಬ್ದ ಮನಸ್ಸು ಅನ್ನುವ ಅರ್ಥವನ್ನು ಹೇಳುತ್ತದೆ, ಸರೋವರ ಅನ್ನುವ ಅರ್ಥವನ್ನು ಹೇಳುತ್ತೆ. ಮಾನಸ ಸರೋವರ ಅದು ಮಾನಸ, ಸಜ್ಜನರ ಮನಸ್ಸು ಅದು ಮಾನಸ. ಅಂತಹ ಮನಸ್ಸಿನಲ್ಲಿ, ಸಜ್ಜನರ ಮನಸ್ಸಿನಲ್ಲಿ ನೆಲೆಸಿರುವಂಥವರು ಮಧ್ವಾಚಾರ್ಯರು. ಎಲ್ಲಿ ಕೊಳೆ ಇದೆ, ಎಲ್ಲಿ ಅಹಂಕಾರ ಇದೆ, ಎಲ್ಲಿ ದುಷ್ಟತನ ಇದೆ, ಹಿಂಸೆ ಇದೆ, ಅಲ್ಲಿ ಮಧ್ವಾಚಾರ್ಯರು ಇರೋದಿಲ್ಲ, ಅವರ ಸನ್ನಿಧಾನ ಇರೋದಿಲ್ಲ. ಎಲ್ಲಿ ಸಜ್ಜನಿಕೆ ಇದೆ, ಪ್ರೀತಿ ಇದೆ, ಜ್ಞಾನ ಇದೆ, ತತ್ವೋಪದೇಶ ಇದೆ, ಶಾಸ್ತ್ರಗಳ ಚಿಂತನೆ ಇದೆ, ಅದೇ ರೀತಿಯಲ್ಲಿ ದಾನಬುದ್ಧಿ ಇದೆ, ಇದೆಲ್ಲ ಸದ್ಗುಣಗಳು ಎಲ್ಲಿವೆಯೋ ಅಲ್ಲಿ ಮಧ್ವಾಚಾರ್ಯರು ನೆಲೆಸಿರುತ್ತಾರೆ. ಸತ್ಸಂಗ ಮಾನಸ ಸರೋವರ ಮಧ್ಯವರ್ತಿ. ಕಮಲದಲ್ಲಿ ಆಸಕ್ತಿ ಹಂಸಕ್ಕೆ. ಈ ಹಂಸ ಪರಮಹಂಸರಾದಂತಹ ಮಧ್ವಾಚಾರ್ಯರಿಗೆ ಕೃಷ್ಣನ ಪಾದಕಮಲದಲ್ಲಿ ಆಸಕ್ತಿ. ಕೃಷ್ಣಾಂಘ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿ. ಯಾವಾಗಲೂ ಆ ಪಾದ ಕಮಲವನ್ನು ಬಿಡೋದೇ ಇಲ್ಲ, ಯಾವಾಗಲೂ ಅವರ ಬಾಯಲ್ಲೇ ಇರುತ್ತದೆ. ಅಂದರೆ ಬಾಯಲ್ಲಿ ಯಾವಾಗಲೂ ಪಾದದ ಚಿಂತನೆ ಇರುತ್ತದೆ, ಬಾಯಿಂದ ಸ್ತೋತ್ರವನ್ನು ಮಾಡ್ತಾನೇ ಇರ್ತಾರೆ, ಮನಸ್ಸಿನಿಂದ ಅದರ ಬಗ್ಗೆನೇ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ. ಶಾಸ್ತ್ರಾತಿ ಮಂಜು ಪದರಂಜಿತ ರಮ್ಯ ಸಂಸತ್. ಆ ಹಂಸ ನಡೀತಾ ಇದ್ದರೆ ಸುತ್ತಲೂ ಇದ್ದವರೆಲ್ಲ ನೋಡಿ ಆನಂದ ಪಡ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿ ನಡೀತಾ ಇದೆ ಹಂಸ ಅಂತ. ಅದರ ನಡಿಗೆನೇ ಅಷ್ಟು ಚಂದ, ಎಲ್ಲರಿಗೂ ಆನಂದವನ್ನು ಕೊಡುತ್ತದೆ. ಹಾಗೆ ಮಧ್ವಾಚಾರ್ಯರ ಪದಗಳು ಅಂತಂದರೆ ಹೆಜ್ಜೆಗಳಲ್ಲ, ಅವರ ಹೆಜ್ಜೆನೂ ಚಂದ, ಆದರೆ ಅವರ ಪದಗಳು, ಅವರ ಶಬ್ದಗಳು, ಅವರು ಆಡುವಂಥ ಒಂದೊಂದು ಮಾತುಗಳು ಎಷ್ಟು ಚಂದ, ಎಷ್ಟು ಸೊಗಸು. ಅದನ್ನು ಎಷ್ಟು ಜನ ಜ್ಞಾನಿಗಳು ಎಷ್ಟು ರೀತಿಯಲ್ಲಿ ವಿಚಾರ ಮಾಡುತ್ತಾರೆ, ವಿಚಾರ ಮಾಡಿದಷ್ಟು ಆನಂದವನ್ನು ಕೊಡ್ತಾ ಇದೆ. ಹೀಗೆ ಅನುವ್ಯಾಖ್ಯಾನ ನಳಿನೇ ಚಂಚರೀಕತಿ ಮೇ ಮನಃ. ಟೀಕಾಕೃತ್ಪಾದರು ಅಂತಾರೆ, ಮಧ್ವಾಚಾರ್ಯರ ಅನುವ್ಯಾಖ್ಯಾನ ಕಮಲ ಇದ್ದ ಹಾಗೆ. ಕಮಲವನ್ನು ಬಿಟ್ಟು ಹೋಗಬೇಕು ಅಂತ ದುಂಬಿಗೆ ಸಾಧ್ಯವೇ ಆಗೋದಿಲ್ಲ, ಅಷ್ಟು ಕಮಲದಲ್ಲೇ ಆಸಕ್ತವಾಗಿರ್ತದೆ ದುಂಬಿ. ಹಾಗೆ ಮಧ್ವಾಚಾರ್ಯರು ಒಂದೊಂದು ಮಾತನ್ನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಆಗೋದಿಲ್ಲ ಅಂತಾರೆ. ಅಷ್ಟು ಜ್ಞಾನಿಗಳಿಗೆ ಆನಂದ ಕೊಡುವಂತಹ ಪದಗಳು ಶ್ರೀಮದ್ ಆಚಾರ್ಯರ ಪದಗಳು. ಶಾಸ್ತ್ರಾತಿ ರಮ್ಯ ಪದರಂಜಿತ ರಮ್ಯ ಸಂಸತ್. ಎಲ್ಲ ಜ್ಞಾನಿಗಳ ಸಮುದಾಯವನ್ನು ಸಂತೋಷಗೊಳಿಸುವಂತಹ ಪದವಿನ್ಯಾಸ ಶ್ರೀಮದ್ ಆಚಾರ್ಯರದ್ದು. ಇಂತಹ ಈ ರಾಜಹಂಸ ಅದು ಆಸ್ಮಾಕ ಹೃತ್ ಸರಸಿಜೇಸ್ತು. ನಮ್ಮ ಹೃದಯ ಕಮಲದಲ್ಲಿ ಈ ರಾಜಹಂಸ ನೆಲೆಸಿರಲಿ. ಈ ಪ್ರಾರ್ಥನೆ ಎಷ್ಟು ಚಂದ ನೋಡಿ. ನಮ್ಮ ಹೃದಯ ಕಮಲದಲ್ಲಿ ಈ ರಾಜಹಂಸ ಮಧ್ವಾಚಾರ್ಯರು ನೆಲೆಸಬೇಕು ಅಂತಂದರೆ ನಮ್ಮ ಹೃದಯ ಸ್ವಚ್ಛ ಆಗಿರಬೇಕು. ಹೀಗಾಗಿ ನಮ್ಮ ಹೃದಯ ಸ್ವಚ್ಛ ಆಗಬೇಕು, ಮಧ್ವಾಚಾರ್ಯರು ಇಲ್ಲಿ ಬರಬೇಕು, ಇಲ್ಲಿರಬೇಕು, ಅವರ ಅನುಗ್ರಹ ನಮಗಾಗಬೇಕು ಅಂತನ್ನುವ ಅದ್ಭುತವಾದ ಪ್ರಾರ್ಥನೆಯನ್ನು ಮಾಡ್ತಾ ನಂತರದಲ್ಲಿ ಸರಸ್ವತಿಯ ಸ್ತೋತ್ರವನ್ನು ಮಾಡ್ತಾರೆ. ತಾಟಂಕದ್ವಯ ಶೋಭಿಕರ್ಣಯುಗಲಂ ಭ್ರಾಜದ್ದಯಾ ವೀಕ್ಷಣಂ ಪೂರ್ಣೇಂದುದ್ಯುತಿ ವಿದ್ರುಮಾಧರ ರುಚ ವ್ಯಾಮಿಶ್ರಮಂದಸ್ಮಿತಂ ಈಷತ್ ಕುಂಚಿತ ಕುಂತಲಂ ಸತಿಲಕಂ ನಾಸೋಲ್ಲಸನ್ಮೌಕ್ತಿಕಂ ಭೂಯಾತ್ ಕೂರ್ಮ ಸದೃಕ್ಷ ಗಂಡಯುಗಲಂ ವಾಣೀಮುಖಂ ಶ್ರೇಯಸೇ. ಸರಸ್ವತಿ ವಿದ್ಯಾಭಿಮಾನಿನಿ. ಓದುವ ಎಲ್ಲರಿಗೂ ಕೂಡ ಸರಸ್ವತೀ ದೇವಿಯ ಅನುಗ್ರಹ ಇಲ್ಲದೇನೆ ಒಂದು ಅಕ್ಷರವನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಹೀಗಾಗಿ ಸರಸ್ವತಿಯ ಅನುಗ್ರಹ ಎಲ್ಲ ಓದುಗರಿಗೂ ಕೂಡ ಬೇಕು. ಅದಕ್ಕಾಗಿ ವಾದಿರಾಜರು ಸರಸ್ವತಿಯ ಸ್ತೋತ್ರವನ್ನು ಮಾಡಿ ಎಲ್ಲ ಓದುಗರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಚಿಂತನೆಯನ್ನು ಮಾಡಿ, ಈ ಗ್ರಂಥದ ಚಿಂತನೆಯನ್ನು ಮಾಡುವಾಗ ಗ್ರಂಥದ ಸ್ವಾರಸ್ಯಗಳ ಸ್ಫುರಣ ಆಗತ್ತೆ. ಅದಕ್ಕಾಗಿ ಸರಸ್ವತಿಯ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ವಾಣೀಮುಖಂ ಶ್ರೇಯಸೆ.
ವಾಣಿಯ ಮುಖ, ಸರಸ್ವತೀ ದೇವಿಯ ಮುಖ ಅದು ನಮ್ಮ ಶ್ರೇಯಸ್ಸಿಗೆ ಕಾರಣವಾಗಲಿ. ಎಂತಹ ಮುಖ ಅದು! ಆ ಮುಖದಲ್ಲಿ ಆ ತಾಟಂಕದ್ವಯ ಶೋಭಿಕರ್ಣ ಯುಗಲಂ, ಕರ್ಣಕುಂಡಲಗಳು ಶೋಭಿಸ್ತಾ ಇವೆ. ಆಚೆ ಈಚೆ ಓಲಾಡ್ತಾ ಇರುವಂತಹ ಕರ್ಣಕುಂಡಲಗಳು. ಭ್ರಾಜದ್ ದಯಾವೀಕ್ಷಣಂ, ಕರುಣಾಪೂರ್ಣವಾದಂತಹ ದೃಷ್ಟಿ. ಪೂರ್ಣಚಂದ್ರ, ನಿಷ್ಕಳಂಕ ಪೂರ್ಣಚಂದ್ರನಂತಿರುವಂತಹ ಮುಖ. ಅದೇ ರೀತಿಯಲ್ಲಿ ಪೂರ್ಣೇಂದು ದ್ಯುತಿ ವಿದ್ರುಮಾಧರ ರುಚ ವ್ಯಾಮಿಶ್ರ ಮಂದಸ್ಮಿತಂ, ಮಂದಹಾಸದಿಂದ ಕೂಡಿರುವಂತಹ ಮುಖ ಸರಸ್ವತೀ ದೇವಿಯ ಮುಖ. ಸರಸ್ವತೀ ದೇವಿ ಮಂದಹಾಸವನ್ನು ಬೀರ್ತಾ ಇದ್ದಂತೆ. ಬೀರುವಾಗ ಆ ತುಟಿಗಳ ಮಧ್ಯದಲ್ಲಿ ಆ ಸ್ವಲ್ಪ ಹಲ್ಲು ಕಾಣಿಸ್ತಾ ಇದೆ. ಸ್ವಲ್ಪ ತುಟಿಗಳು ಕೆಂಪಾಗಿವೆ. ಕೆಂಪಾದ ತುಟಿಗಳು ಅದು ಹವಳದಂತೆ ಹೊಳಿತಾ ಇವೆ. ಅದರ ಮಧ್ಯದಲ್ಲಿ ಮುತ್ತಿನ ಸಾಲಿನಂತೆ ಆ ದಂತಗಳು ಕಾಣಿಸ್ತಾ ಇವೆ. ಅದರಿಂದ ಕಂಗೊಳಿಸ್ತಾ ಇರುವಂತಹ ಮುಖ. ಈಶತ್ ಕುಂಚಿತ ಕುಂತಲಂ ಸ ತಿಲಕಂ, ಈಶತ್ ಕುಂಚಿತ ಕುಂತಲಂ, ಆ ಮುಂಗುರುಳು, ಸಮೃದ್ಧವಾದಂತಹ ಕೇಶರಾಶಿ. ಆ ಮುಂಗುರುಳು ಮುಂದೆ ಬಂದಿರುವಂತಹ ಮುಂಗುರುಳು ಅದು ಸ್ವಲ್ಪ ವಕ್ರವಾಗಿ ಅದು ಸುತ್ತುಕೊಂಡಿರುವಂತಹ ಮುಂಗುರುಳು ಬಹಳ ಸುಂದರವಾಗಿ ಆ ಮುಖದಲ್ಲಿ ಕಂಗೊಳಿಸ್ತಾ ಇದೆ. ಹಣೆಯಲ್ಲಿ ದೀರ್ಘವಾದಂತಹ ತಿಲಕ, ಮೂಗಿನ ಮೇಲೆ ನಾಸೋಲ್ಲಸನ್ ಮೌಕ್ತಿಕಂ. ಹೀಗೆ ಎಲ್ಲ ಆಭರಣಗಳಿಂದ ಶೋಭಿತವಾದ ದಯಾಪೂರ್ಣವಾಗಿರುವಂತಹ ಮಂದಹಾಸದಿಂದ ಕೂಡಿರುವಂತಹ ಆ ಸರಸ್ವತೀ ದೇವಿಯ ಮುಖವನ್ನು ಚಿಂತಿಸಬೇಕು ಅಂತ. ಯಾವಾಗಲೂ ಆ ಸರಸ್ವತೀ ದೇವಿಯ ಹಾಗೆ ಅನುಗ್ರಹದ ದೃಷ್ಟಿ, ಹಾಗೆ ಆ ಪ್ರಸನ್ನವಾದಂತಹ ಮುಖವನ್ನು ಚಿಂತನೆ ಮಾಡೋದರಿಂದ ಉತ್ತಮವಾದಂತಹ ಜ್ಞಾನ ಲಾಭ ಆಗತ್ತೆ ಅನ್ನೋ ದೃಷ್ಟಿಯಿಂದ ಸರಸ್ವತೀ ದೇವಿಯ ಪ್ರಾರ್ಥನೆಯನ್ನು ಮಾಡಿ ವಾದಿರಾಜರು ಮುಂದೆ ಆ ಗ್ರಂಥವನ್ನು ಮುಂದುವರೆಸ್ತಾರೆ. ಅವರ ಪ್ರತಿಜ್ಞೆಯನ್ನು ಮಾಡಿ ಏನು ಮಾಡಲಿಕ್ಕೆ ಹೊರಟಿದ್ದೇನೆ ಅನ್ನೋದನ್ನು ಹೇಳಿ ಮುಂದೆ ಆ ವಿಷಯವನ್ನು ಆರಂಭಿಸ್ತಾರೆ. ಆ ಭಾಗದ ಚಿಂತನೆಯನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಭಕ್ತಿಸುಧಾ ಜ್ಞಾನವಾಹಿನಿಯ ಈ ಜ್ಞಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಕೂಡ ವಾದಿರಾಜ ಗುರುಗಳ ಒಳಗೆ ನೆಲೆಸಿರುವಂತಹ ಹಯವದನಾಭಿನ್ನನಾಗಿರುವಂತಹ ಶ್ರೀಕೃಷ್ಣ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣೆ.